ಜಾತಿ ಗಣತಿಗೆ ಹಲವು ಸಮುದಾಯಗಳು ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿವೆ. ಲಿಂಗಾಯತ ಒಕ್ಕಲಿಗ ಸಮುದಾಯದ ನಿಯೋಗ ಗರಂ ಆಗಿದೆ. ಇಲ್ಲಿ ಎಐಸಿಸಿ ಅಧ್ಯಕ್ಷರನ್ನ ಭೇಟಿ ಮಾಡಿದ ನಿಯೋಗ ಸದಾಶಿವನಗರದ ಖರ್ಗೆ ಅವರ ಮನೆಯಲ್ಲಿ ನಿಯೋಗ ಭೇಟಿ ಮಾಡಿತು. 15 ದಿನಗಳಲ್ಲಿ ಸಮೀಕ್ಷೆ ಮಾಡೋದಕ್ಕೆ ಆಗಲ್ಲ, 3 ತಿಂಗಳು ಪೋಸ್ಟ್ಪೋನ್ ಮಾಡಿಬಿಡಿ ಇದನ್ನು ಅಂತೇಳಿ ನಿಯೋಗ ಒತ್ತಾಯವನ್ನು ಮಾಡಿದೆ. ಸರ್ಕಾರದ ಗಮನಕ್ಕೆ ತರುವುದಾಗಿ ಖರ್ಗೆ ಭರವಸೆ ಕೊಟ್ಟಿದ್ದಾರೆ. ಇನ್ನು ಸಮೀಕ್ಷೆ ಪ್ರತಿಗಳು ಸಿಎಂ ಮನೆಯಲ್ಲಿ ರೆಡಿಯಾಗಿವೆ. ಸಿದ್ದರಾಮಯ್ಯ ಅವರ ಮನೆಯಲ್ಲೇ ಪ್ರಿಂಟ್ ಆಗಿಬಿಟ್ಟಿವೆ. 15 ದಿನಗಳಲ್ಲಿ ಸಂಪೂರ್ಣ ಜಾತಿ ಗಣತಿ ಮಾಡೋಕ್ಕಾಗುತ್ತಾ? ಸಿದ್ದರಾಮಯ್ಯ ಹೇಳಿ ಮಾಡಿಸ್ತಿರ್ತಕ್ಕಂಥ ಸಮೀಕ್ಷೆ ಇದು ಅಂಥೇಳಿ ಮಂಡ್ಯದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಸಭೆ ಏನಾಯಿತು, ಮುಂದೂಡಬೇಕು ಒಂದು. ಎರಡನೇದು, ಈ ಕ್ರಿಶ್ಚಿಯನ್ನು ಮುಸ್ಲಿಂ ಇದೆಲ್ಲ ಸೇರಿಸಿದ್ರಲ್ಲ, ತೆಗಿಬೇಕು ಅಂತ ಆಯಿತು. ಇನ್ನೂ ತೆಗೆದಿಲ್ಲ. ಏನು ಮಾಡವನೇ ಹುಷಾರಾಗಿ, ಯಾರೋ ಅಧ್ಯಕ್ಷ, ಯಾರೋ ಒಬ್ಬ ಮಧುಸೂದನ್ ನಾಯ್ಕು, ಅವನೆಷ್ಟು ಛತ್ರಿ ಅವನೇ ಅಂತ ಹೇಳಿದ್ರೆ, ಅವನೇನು ಮಾಡ್ಬಿಟ್ಟವನೇ ಅಂದರೆ ಇನ್ನೊಂದು ಕಾಲಂ ಬರ್ದವನೇ, ನಿಮ್ಗೆ ಇಷ್ಟವಾದಂಥದ್ದನ್ನ ಮೆನ್ಷನ್ ಮಾಡ್ಬೋದು ಅಂತ. ಅಂದರೆ ಮಾಡ್ಬೋದು ತಿರ್ಗಾ ಅಲ್ಲೇ. ಯಾರಾದರೂ ಸ್ವಪ್ರೇರಣೆಯಿಂದ ನಾನು ಕ್ರಿಶ್ಚಿಯನ್ನು ಮುಸ್ಲಿಮು ಅಂತ ಹೇಳಿದ್ರೆ ಅದನ್ನು ಮಾಡೋಕ್ಕೆ ಚಾನ್ಸ್ ಕೊಟ್ಬಿಟ್ಟವ್ರೆ. ಮತ್ತೆ ಅದೇನೋ ಮಗಳು ಅಳಿಯ ಅಲ್ಲ ಮಗಳು ಗಂಡ ಅಂತ ಮಾಡಿದ್ದಾರೆ. ಆಯ್ತಾ, ಅಲ್ಲಿಗೆ ಸೇರಿಸ್ಬೋದು ಅಂತ ಆಯ್ತಾ? ಇದೇ ಜಾತಿ ಸಮೀಕ್ಷೆಗೆ ಸಂಬಂಧಪಟ್ಟಂತೆ ಒಬಿಸಿ ಒಕ್ಕೂಟದ ಅಧ್ಯಕ್ಷ ರಾಮಚಂದ್ರಪ್ಪ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಿಂದಿನ ವರದಿಗೆ ಪ್ರಬಲರು ಷಡ್ಯಂತ್ರವನ್ನು ಮಾಡಿಬಿಟ್ಟಿದ್ರು, ಆಗ ವರದಿಯನ್ನು ಸ್ವೀಕಾರ ಮಾಡಲಿಲ್ಲ. ಕಾಂತರಾಜು ವರದಿ ಜಾರಿಯಾಗಲಿಕ್ಕೆ ಬಿಡಲಿಲ್ಲ. ಜಯಪ್ರಕಾಶ್ ಹೆಗಡೆ ವರದಿಗೆ ವಿರೋಧ ಮಾಡಿದರು. ಈಗಲೂ ಹಲವರು ವಿರೋಧವನ್ನು ಮಾಡ್ತಾ ಇದ್ದಾರೆ. ಸರ್ಕಾರಕ್ಕೂ ಈ ಸಮೀಕ್ಷೆಗೂ ಸಂಬಂಧನೇ ಇಲ್ಲ. ಹಿಂದುಳಿದ ವರ್ಗ ಶಾಸನಬದ್ಧ ಆಯೋಗ ಇದು. 10 ವರ್ಷಕ್ಕೊಮ್ಮೆ ಗಣತಿಯನ್ನು ಮಾಡಲೇಬೇಕು. ಹಾಗಾಗಿ ಈ ಸಮೀಕ್ಷೆ ಮಾಡೋಕ್ಕೆ ಹೊರಟಿದೆ. ಪ್ರಬಲ ಜಾತಿಗಳು ನ್ಯಾಯಾಲಯಕ್ಕೆ ಹೋಗಿದ್ದಾರೆ, ನಾವು ಕೂಡ ಕೋರ್ಟ್ಗೆ ಹೋಗ್ತೀವಿ. ಆಯೋಗ ಒತ್ತಡಕ್ಕೆ ಮಣಿಬಾರದು. ಸರ್ಕಾರ ಕೂಡ ಆಯೋಗಕ್ಕೆ ಬೆಂಬಲವನ್ನು ಕೊಡಬೇಕು ಅಂಥೇಳಿ ಒಬಿಸಿ ಒಕ್ಕೂಟದ ಅಧ್ಯಕ್ಷ ರಾಮಚಂದ್ರಪ್ಪ ಹೇಳಿದ್ದಾರೆ. ಷಡ್ಯಂತ್ರಗಳಿಂದ ಈ ಮೇಲ್ವರ್ಗದ ಜನ, ಪ್ರಬಲವಾದ ಜನ ಏನು ಅದನ್ನು ಷಡ್ಯಂತ್ರಗಳು ಮಾಡಿ ಅದನ್ನು ತಗೊಳ್ಳೋದಕ್ಕೆ ಬಿಡಲಿಲ್ವೋ, ಅದೇ ಜನ ಇವತ್ತು ಕೂಗಾಗ್ತಾ ಇದ್ದಾರೆ. ಈ ಸಮೀಕ್ಷೆ ಹಿಂದುಳಿದ ಜಾತಿಗಳಿಗೆ ಬಹಳ ಅವಶ್ಯಕವಾದಂತಹ ಒಂದು ಸಮೀಕ್ಷೆ ಆಗಿರೋದ್ರಿಂದ ನಮ್ಮ ಸ್ಥಿತಿಗತಿಗಳನ್ನು ನಾವು ತಿಳ್ಕೊಳ್ಳೋದಕ್ಕೋಸ್ಕರ, ಅಂದರೆ ಇದು